ಮಲಗಿದ್ದ. ನಂಬರ್ಲಾ ಒಂದೇನ್ ಮಾಡ್ಲಿ? ಏನಾದ್ರು ಮಾಡೋ. ಏನು ಮಾಡಲ್ಲ, ಮಗಿನ ತರ ಮಲಗಿಸ್ತೀನಿ. ನೀನೊಬ್ನೇ ಬಕ್ಕಿರಂತ ಮಲಗಿಸ್ಬಿಟ್ಟು ಹಾಲು ಕುಡಿಸಿ ಮಲಗಿಸಿ ಉಸಿರು ಬಿಡ್ತಾನಲ್ಲ. ಬೇಡವಾ? ಬೇಡವಾ? ಬೇಕು ಕೊಡ್ತೀನಿ ನಿಮ್ಗೆ. ಬೇಕು ದೀಪ ಹಾಲು ಕುಡಿಸಿಟ್ಟು ಮಲಗಿಸಿದ್ವಿ. ಹಾಲು ಇಲ್ವಲ್ಲ? ಯಾರು ಹೇಳಿದ್ರು? ಎಲ್ಲರಿಗೂ ಭ್ರಮೆ. ಅದಕ್ಕೆ ಎಲ್ಲ ಹಂಗಾಗೋಗಿರೋದು. ನಮ್ ಬರ್ತೀನಿ, ನನ್ನ ಹತ್ರ ಬಾ ಬಾಳಣ್ಣ ಸಂಸಾರ ಮಾಡೋಣ. ನಾನಂತೂ ರೆಡಿ. ಹೇಳೋರು ಕೇಳೋರು ಯಾರು ಇಲ್ಲ. ಅದೃಷ್ಟ ಹಂಗೈತೆ, ಹಂಗ ಆಡಿಸ್ತೈತೆ. ಫುಲ್ಲು ಲಿಪ್ಸ್ಟಿಕ್ ಯಾವಂದಾದ್ರೂ ಇತ್ತ ಹೋಗ್ ಬಾಯೆಲ್ಲ ನೋಡ್ತೈತೆ ತುಟಿ ಎಲ್ಲ. ಕಚ್ಬಿಡು ಹೇಳ್ತೀನಿ. ಕಚ್ಬಿಡೋಣ ಅನ್ಸ್ತೈತೆ, ಏನ್ ಮಾಡೋಣ? ಕಚ್ಚಿದ್ವಿ ನೋವು ನನ್ಗೆ ಆಗಿದೆ. ಕಚ್ಬಿಡೋಣ, ನೀನ್ ಕಚ್ಚಿಬೇಕು. ನೀನ್ ಕಚ್ಚೆ ನಾಯಿ. ಇವಾಗ ನಮ್ಮನ್ ನೋಡಿದ್ರೆ ಏನೋ ಒಂಥರ ಕಾಣಿಸ್ತೀವಿ ಸೆಕ್ಸಿಯಾಗಿ, ಮತ್ತೆ ಅದು ಚೆಸ್ಟ್ ಆಗ್ಲಿ ನಮ್ ಬಾಡಿ ಆಗ್ಲಿ ನೋಡ್ಬಿಟ್ಟು ಒಂದು ಇದಾಗುತ್ತೆ, ಪ್ರೀತಿ ಅನ್ನೋದು ಹುಟ್ಟುತ್ತೋ ಇಲ್ಲಾಂದ್ರೆ ಆ ಮೂಡ್ ಅನ್ನೋದು ಬರುತ್ತೋ, ಏನೋ ಒಂದ್ ಮಾಡ್ಕೊಂತಾನೆ ಆಯ್ತಾ. ಅನ್ಭವಿಸ್ತೀವಿ, ನಮ್ ಕಷ್ಟ ಅದು, ನಮ್ಗೆ ಪೇನ್ ನಾವ್ ತಡ್ಕೋತೀವಿ, ಸರಿನಾ? ಅದು ರೇಪ್ ಮಾಡಿ ಸಾಯಿಸ್ಬಿಟ್ಟವ್ರೆ ಅಂತ ನಮ್ ಏಜ್ ಅಲ್ಲಿ ಇರೋರೇನ ನಮ್ಮನ್ ರೇಪ್ ಮಾಡ್ರೆ ತಡಿಯಕ್ ಆಗಲ್ಲ, ಅವ್ರ ಕೈಯಲ್ಲಿ ಸತ್ತೋಯ್ತಾರೆ ಅಲ್ಲೇ ಸ್ಪಾಟ್ ಅಲ್ಲೇನೆ ಅಲ್ವಾ? ಇನ್ ಎಳೆ ಮಕ್ಳುಗೆ ಅಂದ್ರೆ ಅವ್ ಇನ್ನು ಬೆಳೆಯೋ ಮಕ್ಳು. ಕೋಪ ವಿಪರೀತ ಬರ್ತದೆ. ಅಲ್ಲ ನಾನ್ ಹೆಂಗೆ ಅಂತ ಅನ್ಬಿಟ್ಟು ನಾನ್ ಹೇಳ್ತಿದೀನಿ, ಆ ಗಂಡ್ಸ್ರು ಅಂತ ಅನ್ಬಿಟ್ಟು ನೋಡು, ಒಬ್ಬ ಮಾಡೋದಕ್ಕೆ ಎಲ್ಲವನು ಅದೇ ಇರ್ಬೇಕು ಕಾಮ, ಇರ್ಬಾರ್ದು ಅಂತಿಲ್ಲ. ಗೊತ್ತು. ಮತ್ತೆ ಅದ್ ಹೆಂಗೆ ಅಕ್ಕ, ನಾನ್ ಹೆಂಗ್ ಓಪನ್ ಆಗಿ ಹೇಳೋದ್ ನಿನ್ಗೆ? ನಾವ್ ಅಂತಂದ್ರೆ ಹೆಂಗೋ ಮಾಡ್ಕೋತೀವಿ ಕಣೋ, ಆ ಮಗು ಹಿಂಗೆ ಅಂತ ಏನು ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಪ್ರಸಾದಿ ನೆನ್ಸ್ಕೊಂಡ್ರೆ ಒಂಥರ ಭಯ ಆಗುತ್ತೆ ಕಣಪ್ಪ ನಮ್ಗೆ. ಯಾವ್ ತರ ಟಾರ್ಚರ್ ಕೊಟ್ಟಿರ್ತಾರೆ ಹೇಳು, ಕೇಳ ಅರ್ಥ ಮಾಡ್ಕೊ. ಮದ್ವೆ ಆಗಿರೋರಾಗ್ಲಿ, ಲವರ್ಸ್ ಆಗಿ ಈ ತರ ಕೆಲ್ಸ ಮಾಡೋರಾಗ್ಲಿ ಇರ್ತಾರಲ್ವಾ, ಸೆಕ್ಸ್ ವರ್ಕರ್ಗಳು ಇರ್ತಾರಲ್ವಾ, ಅಂತವ್ರಿಗಂದ್ರೆ ಹೇಳ್ಕೊಂಡು ಅರ್ಥ ಮಾಡ್ಕೋಬಹುದು. TV9 ಅವರು ಇಡೀ ಪ್ರಪಂಚಕ್ಕೆ ಅರ್ಥ ಮಾಡೋ ತರ ಮಾತಾಡ್ತಾವ್ರೆ ಅಂದ್ರೆ ಅದನ್ನ ನಾವ್ ಅರ್ಥ ಮಾಡ್ಕೊಂಡವ್ರು ನಾವ್ ಹೆಂಗಿರ್ತೀವಿ ಹೇಳು? ನನ್ ಮಗ ಕಾಮಕ್, ನನ್ ಮಗ ಈ ತರ ಮಾಡಿದಾನೆ, ಹಿಂಗ್ ಮಾಡಿದಾನೆ, ಅಲ್ಲಿ ಇದ್ ಮಾಡಿದಾನಂತ, ಇಲ್ಲಿ ಕೈಕೋನಂತ, ಅಲ್ಲಿ ಕೈಕೋನಂತ, ಅಲ್ಲಿ ಪ್ರೆಸ್ ಮಾಡೋನ, ಇನ್ ಪ್ರೆಸ್ ಮಾಡೋನಂತ, ಏನೋ ಬೋಳ್ತಾ ಇರ್ತವೆ. ಅದ್ ಹೆಂಗ್ ಮಾತಾಡ್ತಾರೆ ಅಂದ್ರೆ ಅವ್ರೇ ಎಷ್ಟ್ ಧೈರ್ಯ ತಕೊಂಡ್ ಮಾತಾಡ್ತಾರೋ, ಇಲ್ಲ ಮಾನ ಪಾನ ಎಲ್ಲ ಬಿಟ್ಟಿ ಮಾತಾಡ್ತಾರೋ. ನನ್ಗಂತೂ ಕೇಳ್ಸ್ಕೊಬೇಕಾದ್ರೆ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ನನ್ ಬಗ್ಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ ನನ್ಗೆ. ಮಗುನ್ ಕರ್ಕೊಂಡ್ ಹೋಗಿ ಈ ನನ್ನ ಮಗ ಸುಖದಲ್ಲಿ ತೇಲಾಡ್ಸ್ಬಿಟ್ಟಿರ್ತಾನೆ, ಸತ್ತೇ ಹೋಗೈತೆ ಬಿಡು ಆ ಮಗು ಅಲ್ಲೇ. ಗಂಡನ್ ಪಡಿಬೇಕು, ಬಾಯಿ ಮಾತಲ್ಲ ಹೇಳಿ 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 ಕೊರಗಿಸ್ತಾನ್. ಬೆಳಿಗ್ಗೆ ಒಳ ತಾಳ ಮಾಡ್ಬಿಟ್ಟು ಹಿಂಗೂ ಬೇಜಾರು, ನನ್ಗೂ ಬೇಜಾರು. ಬಿಸ್ಲಲ್ಲಿ ಮಲಗವನೆ ಪಾಪ ಮನೆಯಲ್ಲಿ. ನಾನು ಅವಾಗೆಲ್ಲ ಬಂದಾಗೆಲ್ಲ ಬತ್ತಾನೇನೋ ಈಚೆಗೆ ನಮ್ಮನ್ ನಿದ್ದೆ ಬರ್ತಾ ಇದ್ರು ಇವಾಗ ಬಂದ್ರು ಅಷ್ಟೇ, ಅವ್ರೊಬ್ಬನ್ ಆಗ್ಲಿಲ್ಲ ಅಂದ್ರೆ ಬಂದು ಈಚೆತನ ಕುತ್ಕೊಬಿಡ್ತೀನಿ. ಸೆಪರೇಟ್ ಆಗಿದ್ದಾಗ ಮನೇಲಿ ನಾನು, ಆ ಮನೇಲಿ ನೀನೇ ಪ್ರಪಂಚ ಆಗೋಗಿದ್ದೆ. ನಿಮ್ಮ ನನ್ ಗಂಡ ಬತ್ತಾನೇನೋ ಅಂತ ಅನ್ಸ್ತಾ ಇರ್ಲಿಲ್ಲ. ಸಾಯಂಕಾಲ ಆದ್ರೆ ಮನೆಗ್ ಹೋಯ್ತೀನಿ, ಅವನ ಹತ್ರ ಮಾತಾಡ್ತೀನಿ, ಟೈಮ್ ಟು ಟೈಮ್ ಗೊತ್ತಲ್ವಾ ಈ ಟೈಮ್ ಮಾಡ್ತಾನೆ ಅಂತ ಅನ್ಬಿಟ್ಟು. ನಮ್ಮನ್ನ ಅವಳ ಹತ್ರ ಇದ್ದಾಗ ಆಮೇಲೆ ಕಟ್ ಆಗಿದ್ ಸ್ವಲ್ಪ ಹೊತ್ತು ದಿನ, ಆಮೇಲೆ ಮಾಡ್ಲಿಲ್ಲ, ಕತೆ ಇಲ್ಲ. ನಿಂಗೆ ಉಸು ಕಟ್ ಮಾತಾಡಕ್ ಆಗಲ್ಲ.
ಯಾಕೋ ಈಗ ಅನಸ್ಯ ಹೇಳು. ಶಾಪ ಹಾಕ್ಬಿಟ್ಟವಳ್ ಕಣಪ್ಪೋ ನಮ್ಮ ಅತ್ತೆ ನನ್ ಗಂಡನ್ಗೆ. ಏನಂತ? ಹೇಳದ್ನಲ್ಲ ಹುಳ ಬೀಳ್ ಸಾಯ್ಲಿ ನಮ್ಮನ್ನ ಹಂಗ್ ಮಾಡ್ಲಿ ಹಿಂಗ್ ಮಾಡ್ಲಿ ಅನ್ಕೊಂಡು. ಹೋಗೋದಾದ್ರೆ ಇವತ್ತೇ ಹೋಗ್ಬಿಡು, ನಾನ್ ತಲೆನೇ ಬಿಸಿದಲ್ಲ. ನಳ್ಳಿ ಸಾಯ್ಬಾರ್ದು ಕಣ, ಹೋದ್ರೆ ಒಂದೇ ಸಲ ಹೋಗ್ಬಿಡ್ಬೇಕು ಕಣಪ್ಪ. ನಾನು ಡಾರ್ಲಿಂಗ್ ಇನ್ನು ನಾನು ಮುದ್ದು ಮಾಡ್ಬೇಕು ಅಂತ ತುಂಬಾ ಆಸೆ ಕಂಡಿದ್ದೀನಿ. ಅವ್ರ ಅಮ್ಮನ ಹೋಗ್ಬಿಡ್ಲಿ ಅಂತ ಕಾಯ್ತಾವಳೆ. ಥೂ, ನಾನ್ ಬೆಳಿಗ್ಗೆಯಿಂದ ಅದನ್ನೇ ಹೇಳ್ತಾ ಇದ್ದೀನಿ ನಿನ್ಗೆ. ಯಾಕೋ ನಿನ್ ಮುಖ ನೋಡ್ದಾಗೆ ನಂಗೆ ಬೇಜಾರಾಯ್ತು ಗೊತ್ತಾ. ನೀನ್ ಮಾತಾಡ್ಬೇಕಾದ್ರೆ ಎಲ್ಲ ನೋವು ಕಣೆ ಅಮ್ಮನ ಕೈಲಿಂದಾನು ಎಣ್ಣೆ ನೋವು ಇಟ್ಕೊಂಡು ಸ್ನಾನ ಮಾಡಿಸ್ಕೊ. ನಾನು ಹಂಗೆ ಇದ್ರು ಮಾತಾಡಲ್ಲ. ಮುಚ್ಕೊಂಡು ಹೋಗ್ತೀಯಾ ಇಲ್ಲ ನಂಬರ್ ಕೊಂಡು ನಾನೇ ಮಾಡ್ತೀನಿ. ತಗೋ ನಾನೇ ಮಾತಾಡೋ. ನನ್ಗೆ ನಂಗೆ ಅಣ್ಣಗೆ ಏನ್ ಪಾಪ ನಮ್ಮ ಅಪ್ಪಗಿಪ್ಪ ನೋಡ್ತಾನೆ ಅಂದ್ರೆ ಒಂದು ಮೈಂಡ್ ಸೆಟ್ ಅಲ್ಲ. ಅವ್ರಮ್ಮನ ಮಾಡಲ್ಲ, ನಿನ್ ಬಂದ್ರು ಏನು ಮಾಡಲ್ಲ. ಈಗೇನ್ ನಾವೆಲ್ಲ ಲವ್ ಮಾಡ್ತಾ ಇದೀವ? ನಿಮ್ಮಮ್ಮ ಇವಾಗ ಬಂದ್ ಏನ್ ಪ್ರಯೋಜನ? ಅಯ್ಯೋ ನಾವಿಬ್ರು ಫ್ರೆಂಡ್, ನಾವಿಬ್ರು ಇದ್ರು ಬಂದ್ ನಿನ್ ಮನೇಲಿ ನಾನೇನ ಅವ್ನ್ ಮನೇಲಿ ಅವ್ನ್ ಬಂದ್ ನಮ್ ಮನೇಲಿ ಅವನ ಇಲ್ಲ ಪ್ರಾಣ ಇಟ್ಕೊಂಡಿದ್ದೆ ಕಣ ಗೊತ್ತಾ. ರಕ್ಷಣ್ ಕೇಳು, ಒಂದ್ ಟೈಮಲ್ಲಿ ಅವ್ನ ಅಮ್ಮನ ಈಗ ಉಸಿರು ಕಟ್ತಿದೀನಿ. ಅವ್ರ ಅಮ್ಮ ಹೊರಗೆ ಉಸಿರು ಕಟ್ಟಂಗ್ ಮಾತಾಡಿದ್ರು. ಅಲ್ಲ ಮನೆ ರಕ್ಷಿ ಹೇಳ್ತಾಳೆ, ಲೇ ಒಂದ್ ಕಾಲದಲ್ಲಿ ಒಂದ್ ಟೈಮಲ್ಲಿ ನೀನು ತುಂಬಾ ಇಷ್ಟ ಪಡ್ತಾ ಇದ್ದೆ ಕಣೆ ಅವನ್ನ, ನಾನು ಕೇಳಿದೀನಿ. ನೀನು ಇಲ್ಲ ಅಂದಿದ್ರೆ ನೀನ್ ಏನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೆ ಅವನ ಹತ್ರಕ್ಕೆ, ಅಲ್ಲೆಲ್ಲ ಹೋಗಿ ಮೀಟ್ ಮಾಡ್ಕೊಂಡು ಏನ್ ಟೈಮ್ ಪಾಸ್ಗ ಇಲ್ಲ ತಾನೇ. ಇವಾಗ ನೋಡು ನಿನ್ ಮೇಲೆ ಅವ್ನ್ ಬಿದ್ದಿ ಬರ್ತಾ ಇದ್ರು, ನೀನೇ ಕೇರ್ ಮಾಡ್ತಾ ಇಲ್ಲ. ಒಂಥರ ನೀನು ಇಷ್ಟ ನಾವೇ ನೋಡ್ಕೋಬೇಕು. ಕಷ್ಟ ಕಾಲದಲ್ಲಿ ಅವನು ಬರಲ್ಲ. ಆಗ ಅವ್ನ ಅಮ್ಮ ನೀನ್ ಆಯ್ತೀನಿ ಅಂದ್ರೆ ಅವ್ನ ಅಮ್ಮನ್ ತಾಲಿ ಕಾಲುಂಗ್ರ ಗಂಡೋಣಿ ಬಟ್ಟೆ ಏನಕ್ಕೆ ಊಟ ರೆಡಿ ನಾವೇ. ಸೀರಿಯಸ್ ಆಗಿ ಹಂಗೆ ನಮ್ಮ ಅಮ್ಮನ ಸತ್ವಲ್ಲ ಹಂಗೆ ಅಂದ. ಯಾವನೋ ಹೇಳ್ಬಿಟ್ರ ಅಂತಂದ್ಬಿಟ್ಟು ಇದಾಗಲ್ಲ. ಇಲ್ಲಿ ಯಾವತ್ತಿಂದನೋ ಹೇಳ್ತಾ ಇದ್ವಿ ಶೀತ ಆಯ್ತಾನೆ ಅಂತ ನಮ್ಗೆ ಹೇಳಿಲ್ಲ ಚಿನ್ನ. ಅಲ್ಲ ನಾನ್ ನಿನ್ಗೆ ಹೇಳ್ತಾ ಇರೋದು ಅವ್ನ ಅಂದ ಹಿಂಗ ಅಂತಾನೆ ಕಣೆ ಅಂದಲ್ಲ. ಕರೆಕ್ಟೇ ಅವ್ನು ಹಂಗೆ ಅಂದ. ಏನಂದ ಗೊತ್ತಾ, ಅಮ್ಮ ಮದ್ವೆ ಆಗ್ಲಾ? ಅಲ್ಲ ನೀನ್ ಫಸ್ಟ್ ಎತ್ತಿದ ತಕ್ಷಣ ವಿಡಿಯೋ ಕಾಲ್ ಮಾಡ್ದಲ್ಲ, ಅವ್ನ್ ಯಾರು ಈ ಹುಡ್ಗಿ ಅಂತ ಕೇಳಿಲ್ವಾ? ನಮ್ಮ ಹುಡುಗಿ ನನ್ನ ಹೆಂಡತಿ ಗುರು ನಾನು. ಇವ್ನಮ್ಮ ನೀವ್ ಎಷ್ಟ್ ಜನ ಹೋಗ್ತಾನೋ ಅಂತ ನಾನು ಅನ್ಕೊಂಡಿರಲ್ವಾ? ಅಯ್ಯೋ ನಿಜವಾಗ್ಲೂ ಹುಚ್ಚ ಆಗೋಯ್ತೆ ಕಣೋ. ನೀನು ಫೋನ್ ಮಾಡಿದ್ರೆ ಆ ಫೋಟೋ ಬರುತ್ತೆ ಜಿಗ್ಜಾಗ್ ಜೋಡಿ ತರ. ಕೆಲ್ಸನಾ ನೋಡಿ ಸಾಕು ಸುಮ್ಮನೆ. ಅದು ಒಂದೇ ನೀನ್ ನೋಡಿ ನಾಯಿ. ಬೇಡ ಬಿಡು ಹಂಗಾರೆ, ನೀನ್ ಕಳ್ಸಲ್ಲ. ನಾನು ಹುಡುಗಿನ ನಾನೇ ನೋಡ್ಕೊತೀನಿ. ಏನ್ ಅನ್ಲಾಕ್ ಮಾಡಿದೀನಿ ಅಮ್ಮನ್ ಫೋಟೋ ತಗೊಂಟದು ಸಕ್ಕತ್ತಾಗೈತಲ್ಲ. ಮನೆ ಕಳ್ಸು ನೋಡೋಣ, ನೋಡ್ಬೇಕು ಅನ್ಸೈತೆ. ಅವ ಸುಮ್ಮನೆ ಆಮೇಲೆ ನೀನ್ ಬೇರೆ ಅಂತಿಲ್ಲವ, ಫೋಟೋ ಬೇರೆ ತಕೊಬಿಟ್ಟು ಬ್ಲಾಕ್ ಮಾಡಿದ್ವಿ ಅಂದು ಅಕ್ಕೇನು ಅನ್ಸತ್ತ. ನೋಡು ಸುಮ್ನೆ ರೈಸ್ಬಾರ್ದು, ಕಳ್ಸು. ನೀನ್ ಅವತ್ತು ಹಂಗೆ ತಾನೆ ನಿಜ ಹೇಳು, ನೀನ್ ಹಂಗ ಅಂದಿರ್ತಾನೆ. ಹೇಳ್ತೀನಿ ಬೇಜಾರಾದಾಗ ಆತರ ಅಂದಿರ್ತೀನಿ. ಕಳ್ಸು ಸುಮ್ನೆ ಬಂಗಾರ. ಮಿನಿಸ್ಟ್ರಿಗೂ ಬರೋ ಫೋನ್ಗಳು ಹಂಗ್ ಬರ್ತಾರ ಅಂತ ನಮ್ಮಪ್ಪ ಎಲ್ಲ ಓಡ್ಸಲ್ವ ಮಾಡ್ತೀವಿ ಕಡೆ ನಾಯಿ. ಹಂಗ ಅಷ್ಟೊಂದ್ಸಲಿಂದ ಏನ್ ಕೊಡ್ತಾಳೆ. ಇವ್ರು ಇಷ್ಟೊತ್ತವರೆಗೂ ಒದ್ಲಾಡ್ಬಿಟ್ಟು ಹೋಗಿರಂಗವ್ರೆ. ಏನ್ ಒದ್ಲಾಡ್ಬಿಟ್ಟಿ? ಬೆಡ್ ಎಲ್ಲ ಕದ್ಲಾಗ್ಬಿಟ್ಟೈತೆ ತಂಗಿ. ಬೆಳಗ್ಗೆ ಮಾಡಿದ್ದು ಪಾತ್ರೆ ತೊಳ್ದಿದ್ದಷ್ಟೇ. ಮನೇಲಿ ಇದ್ರೆ ನಮ್ಮ ಯಾವ ಕೆಲಸನ ಮಾಡಲ್ಲ, ನಾನು ಒಬ್ಳೆ ಮಾಡ್ತಾ ಇದ್ದೆ. ಬರೀ ಉದ್ಲಾಡೋದೆ ನೋಡು, ಎಲ್ಲ ನಾನೇ ಎತ್ತಿಟ್ಟಿದ್ದೀನಿ. ಈಗ ದನ ತಿಂದಂಗ್ ತಿಂದ್ಬಿಟ್ಟು ಹೋಗೋರೆ. ನಾವೆಲ್ಲ ನಾನೇ ತೊಳ್ದಿಟ್ಬಿಟ್ಟು ಹೋಗಿ ಮಲ್ಕೊಂಡೆ ಒಂದ್ ಸ್ವಲ್ಪ ಹೊತ್ತು. ಸರಿ ಮಾಡ್ತೀನಿ ಅನ್ನಲ್ಲ, ಎಲ್ಲ ಹೋಗಿದ್ಮೇಲೆ ಹೋದ್ಲೆ ನಮ್ಮ ಮನೆಗೆ ಅಂದ್ಬಿಟ್ಟು ಫೋನ್ ಮಾಡಿ ಟೀ ಕುಡಿಬೇಕಾಯ್ತು, ಟೈಮ್ ಆಯ್ತು, ಅದಕ್ಕೆ ಎದ್ಬಿಟ್ಟು ಮಾಡ್ಕೊಂತ ಇದೀನಿ ಆಡ್ರೋದು. ಗೊತ್ತಾಯ್ತು. ನೋಡಿದಂಗೆ ಅರ್ಥ ಆಗೋಯ್ತು ನಮ್ಗೆ. ಆಲ್ರೆಡಿ ಮಾಡ್ತೊಳ್ತೀವಿ ಅಂತ. ಟೈಮ್ ಎಷ್ಟು ರೀ? ಟೈಮ್ ಆಗ್ಲೇ 4 ಗಂಟೆ. 139.
ಕೋಪಿಸಿದರು ನಿಂದಿಸಿದರು. ಇಲ್ಲ ಡಾರ್ಲಿಂಗ್, ನಂದು ಯಾವ ತರ ಮನಗಿಸ್ತಿ ಅಂತ ನಿನ್ ತೊಡೆ ಮೇಲೆ ಮನೆ ತೊಳ್ಕೊಂತ ಅಷ್ಟೆ. ಮಲಗಿಸ್ಕೊಂತೀನಿ ಸುಮ್ಮನೆ ಇರಪ್ಪ. ನೀನ್ ಜಾಸ್ತಿ ಆಸೆನೆಲ್ಲ ಈಡೇರಿಸ್ಬಿಟ್ಟೆ ನನ್ ಮೇಲ್ಕೋಗೋದು. ಏನು ಹೆಂಗ್ ಗೊತ್ತಾ, ಎಲ್ಲ ಹೇಳ್ಕೊಂಡು ತೊಡೆ ಮೇಲೆ ಮನಿಕೊಂಡು ನಾವೆಲ್ಲ ನನ್ನ ಹತ್ರ ಹೇಳ್ಕೊ, ನೋಗೆಲ್ಲ ಒಂದ್ ಸೊಲ್ಯೂಷನ್ ಕೊಡ್ತೀನಿ. ತೊಡೆ ಮೇಲೆ ಮನಿಕೊಂಡು ನಿಂದೆ ನಿದ್ದೆ ಮಾಡ್ಬೇಕು. ಮಾಡಿ ಮಾಡು. ಏನ್ ಮಾಡು? ನಿದ್ದೆ. ಟೀ ಕುಡಿತಾ ಇದ್ದಿ? ಇಲ್ಲ ಬೇಯ್ತೈತೆ, ಆಗ್ಲೇ ಟೀ ಆಗೋಯ್ತೈತ. ನಿಮ್ಮ ಏನ್ ಹಂಗಾರೆ ನನಗ್ ಮಾಡ್ಕೊಡ್ಬೇಕಾರೆ ಏನ್ 2 ನಿಮಿಷಕ್ ಮಾಡ್ಕೊಟ್ಬಿಡ್ತಿ? ನಾನು 2 ನಿಮಿಷ. ಬೇರೆ ಇಟ್ಕೊಂಡ್ ತಿರ್ಗ್ಲಾಡ್ಬೇಕು. ಬಾತ್ರೂಮ್ಗೆ ಬಾ, ಬಾತ್ರೂಮ್ಗೆ ಮನೆಗೆ. ಯಾಕೆ 2 ನಿಮಿಷದಲ್ಲಿ ಏನಾದ್ರು ಸತ್ಯ ಮೆಸೇಜ್ ಬಂತು ಯಾವ್ದೋ ನಮ್ಮ ಅಮ್ಮನ್ ಫೋನ್ಗೆ. ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಮಕ್ಕಳೇ ನಿಮ್ ದೊಡ್ಡಮ್ಮನ್ ಕಲ್ ತೊಳಸ್ತು. ತೊಳಿತಾವ ಮಕ್ಕ ನೋಡು. ಯಾಕೆ ನಾನು ಹೆಂಡ್ರ ಕಲ್ ತುಳಿಸ್ಕೊಳ್ಳೋಣ ಅಂದ್ರೆ ನೋಡು. ಅಮ್ಮ ಈಗಂದ್ರೆ ಎಲ್ಲ ಹೋಗಪ್ಪ. ಅಲ್ಲಿವರೆಗೂ ಬರೋಷ್ಟೆಲ್ಲ ನೋವು ಹೊಂಟೋಗಿ ನಮ್ಮ ಮೇಲ್ಕೊಂಡೋಗಿರ್ತೀವಿ. ಹೋದ್ರೈತಿ ನಿಮ್ ಬರೋದಕ್ಕೆ ಇರ್ಲಿ ಬಿಡಲಿ. ಏನ್ಗೆ ಹೇಳಪ್ಪ ಆಯ್ತು. ಬೆಳಗ್ಗೆ ಅವನ ಕರ್ಕೊಂಡು ಹೋಗಿದ್ದಲ್ಲ ಡ್ರೈವರ್ ಆಗಿ, ಕಾಸು ಕೊಡ್ಲಿಲ್ಲ. ಇಲ್ಲ ಸಿನ ಈಸ್ಕೊಬೇಕು. ನಿನ್ ಬುದ್ಧಿ ಇಲ್ಲ, ನಿಂದ ಅಡ್ಡ. ಎಣ್ಣೆ ಕೊಡ್ತಿದ್ ಜನ್ಮನೇ ಬೇಡ. ಕಾಡ್ ಪ್ರಾಣಿ ಯಾಕೆ ಎಲ್ಲಾರ್ ನಿಕ್ಕೊಂಡ್ ಸಾಯ್ಸಕ? ನಮ್ಮನ್ ಈ ಮನುಷ್ಯ ಜನದಲ್ಲಿ ಸಾಯ್ಸಕ್ ಆಗ್ಲಿಲ್ಲ ಅಂದ್ರೂ ಕಾಡ್ ಜನದಲ್ಲಿ ಪ್ರಾಣಿ ಬಿಟ್ಬಿಟ್ರೆ ಎಲ್ಲಿನ ರಾಜರಸ ಬದುಕಿ ಯಾವನ ಹೊಡೆದಾಕ್ತಾನೋ ಇಲ್ಲ ಮತ್ತೊಂದ್ ಪ್ರಾಣಿ ಹೊಡೆದು ತಿಂತಾವ, ಮುಂದಕ್ಕೆ ಆಹಾರ ಆಯ್ತೀವಿ. ಯಾವು ಬೇಡ. ನಮ್ಮನ್ ಯಾವ್ದಾರ ಬೊಂಬೆ ಆಗೋ ಎಲ್ಲಾರು ಪ್ರೀತಿಸೋ ತರ ಒಂದ್ ವಸ್ತು ಆಗಿ ಬಿಟ್ಬಿಟ್ರೆ ನಾನು ಸಾಕು ಕಣಪ್ಪ.